ಸತಿಯಿಂದ ಸಂತನಾದ ತುಳಸಿ ದಾಸ, ಸತಿಯಿಂದ ಶ್ರೇಷ್ಠನಾದ ಪರಮಹಂಸ, ಸತಿಯಿಂದ ಸಂತನಾದ ಜೇಡರ ದಾಸ, ಸತಿಯ ಕಣ್ಣು ವತಿಯಾದ ಬಸವಣ್ಣ, ಸತಿಪತಿಗಳೊಂದಾದ ಭಕ್ತಿ ಇದೆಲ್ಲ ಆಚರಿಸಿ ತೋರಿಸಂತ ಅತನೀಶ. ಎಷ್ಟು ಸುಂದರವಾಗಿ ವಚನ ಬರೀತಾರೆ. ಗಂಡತಿ ಅಂದ್ರೆ ಕೀಳಲ್ಲ, ಹೆಣ್ಣಂದ್ರೆ ಕೀಳಲ್ಲ, ಹೆಣ್ಣು ಜಗದ ಕಣ್ಣು. ಯಾವ ಮನೆಯೊಳಗೆ ಹೆಣ್ಣಿಗೆ ಗೌರವ, ಹೆಣ್ಣಿಗೆ ಶ್ರೇಷ್ಠತೆ, ಹೆಣ್ಣಿಗೆ ಒಂದು ದೇವಿ ಸ್ವರೂಪ ಕಾಣ್ತಾರೆ, ಆ ಮನೆಯೊಳಗೆ ಸಂಪತ್ತನ್ನು ಸುರಿತಾರೆ. ಹೆಣ್ಣಿನನ್ನ ಕೀಳುತನ ಕಾಣ್ತಾರಲ್ಲಿ ಆ ಮನೆತನದಲ್ಲಿ ಬಡತನ ಶಾಶ್ವತವಾಗಿ ಉಳಿತದೆ. ಅದಕ್ಕೆ ಇವತ್ತೆಲ್ಲ ನೋಡ್ಬೇಕು, ಮಹಾತಾಯಿಗೆ ಚನ್ನಮ್ಮನಿಗೆ ಏನ್ ಹೇಳ್ತಾರೆ ಗುರುಗಳು, ನಿನ್ನ ಮಕ್ಕಳಿಗೆ ಮದುವೆ ಮಾಡ್ತೇವ, ನಿನ್ನ ಮಕ್ಕಳಿಗೆ ಮದುವೆ ಮಾಡ್ತೇವೆ, ಆದ್ರೆ ಸ್ವಲ್ಪ ದಿವಸ ಹೋಗ್ಬೇಕು, ಸ್ವಲ್ಪ ದಿವಸ ನೀವೆಲ್ಲ ತಡಿಬೇಕು, ತಡ್ಕೊಂಡು ಅದಕ್ಕೆ ಅವ್ರು ಒಪ್ಪಿಸ್ತೀನಿ ಅಂತ ಕೂಡಲೇ ಕೆಲವು ದಿವಸದ ಮೇಲೆ ಒಪ್ಪಿಸ್ತಾರೆ. ಕೆಲವು ದಿವಸದ ಮೇಲೆ ಅಲ್ಲಿರ್ತಕ್ಕಂಥ ಮಹಾನುಭಾವರು ಒಪ್ಪಿಸ್ತಾರೆ. ಆಯ್ತಪ್ಪ, ನೀವು ಹೇಳ್ದಂಗೆ ನಾವು ಕೇಳ್ತೇವೆ, ನೀವೇ ನೋಡ್ಬೇಕು ಕನ್ಯಾ, ನೀವೇ ಕನ್ಯಾ ಸೋದಿಸ್ಬೇಕು. ಆಗಿನ ಕಾಲಕ್ಕೆ ನೋಡಿ ಕರ್ಕೊಂಡು ಹೋಗ್ತಿದ್ರು, ಯಾರನ್ನ? ಗುರುಗಳನ್ನ ಕರ್ಕೊಂಡು ಹೋಗ್ತಿದ್ರಿ. ಗುರುಗಳನ್ನ ಅಲ್ಲಿ ಕನ್ಯಾ ಪಾಸ್ ಮಾಡ್ತಿದ್ರು. ಯಾಕಂದ್ರೆ ಮನುಷ್ಯಗಣ, ದೇವಗಣ, ರಾಕ್ಷಸಗಣ ನೋಡಿ ಕಂತಿ ಕೂಡಿದಾಗ ಸಂಖ್ಯೆ ತಿಳ್ಕೊಂಡು ಹಿಂದಿನ ಹಿರಿಯರು ಹೇಳ್ತಾರಲ್ಲಿ ನೋಡಿ. ಇವತ್ತೆಲ್ಲ ಹಾವ ಮುಂದೆ ಅವು ಯೋಗ ಪಕ್ಷಿಗಳು ಪ್ರಾಣಿಗಳು ಇರ್ತಾವ, ಬದಲು ಮಾಡಬೇಕು. ಇವೆಲ್ಲ ನೋಡಿ ಬೆಕ್ಕ ಇಲ್ಲಿ ಆಗ್ತವೆ, ಅದನ್ನು ಬದಲಾವಣೆ ಮಾಡಬೇಕು. ಅಂದ ಸಂಸಾರ ಬಹಳ ಸುಂದರ ಆಗ್ತದೆ. ಆದ್ರೆ ಎಲ್ಲಾ ಕಡೆ ಸಂಚಾರ ಮಾಡಿದಂತ ಸಂದರ್ಭದಲ್ಲಿ ಹೆಣ್ಣಿನ ಇರ್ತಕ್ಕಂಥ ತಾಕತ್ ಅಂತ ಅನ್ನೋದು ನೀವು ಅವರು ಬಹಳ ಚಂದ ಉದಾಹರಣೆ ಕೊಡ್ತಾರೆ ನೋಡಿ. ಒಬ್ಬ ಮಹಾರಾಜನಿಗೆ ಮಗಳು ಬರುವಾಗ ಹುಟ್ಟಿದ್ದಾರೆ, 18 ವರ್ಷಕ್ಕೆ ಬೆಳೆದು ನಿಂತಿರ್ತಾರೆ. ಆ ನಿಂತ ಸಂದರ್ಭದೊಳಗೆ ಅವಾಗ ಏನಂತ ಮಹಾರಾಜ, ಮಗಳೇ, ಚಪ್ಪಣ್ಣ ದೇಶದ ರಾಜರ ಮಕ್ಕಳನ್ನ ನಿನ್ನ ಎದುರಿಗೆ ನಾ ತಂದು ಕೂಡಿಸ್ತೀನಿ, ನೀವು ಯಾವುದು ಪಾಸ್ ಮಾಡ್ತೀರಿ ಅದಕ್ಕೆ ನೀನು ಲಗ್ನ ಮಾಡ್ತಾನ ಕೂಡಲೇ ಆಯ್ತಪ್ಪ. ಆವತ್ತಿನ ದಿವಸ 56 ರಾಜರ ಮಕ್ಕಳನ್ನ ಕಳಿಸ್ತಾಳೆ ಮಹಾರಾಜ ಕಳಿಸ್ತಾನ. ಎಲ್ಲರೂ ಬಂದು ಕುಂಚ ಹಾಕೊಂಡು ಎದುರಿಗೆ ಕುಂತಾಗ ನೋಡ್ಬೇಕು, ಕಿರೀಟ, 10 ಬಳೆ ಉಂಗುರ, ಜರಳ ಅಂಗಿ ಎಲ್ಲ ಹಾಕೊಂಡು ಕುಂತಾಗ ಆ ಸಂದರ್ಭದಲ್ಲಿ ಯಾರು ಬರ್ತಾರೆ? ಒಬ್ಬ ಬಡರಾಜನ ಮಗ. ಸ್ವಯಂ ವರ ಹೆಂಗ ಆಗ್ತದೆ? ಯಾರನ್ನು ಪಾಸ್ ಮಾಡ್ತಾಳೆ, ಯಾರನ್ನು ಮದುವೆ ಆಗ್ತಾಳೆ ತಿಳ್ಕೊಂಡು ನೋಡಾಕ್ ಬಂದಿರ್ಬೇಕು. ನೋಡಾಕ್ ಬಂದ ಸಂದರ್ಭದಾಗ ಅವಾಗ ನೋಡಿ ಆ ಮಹಾತಾಯಿ ರಾಜಕುಮಾರಿ ಒಳಗೆ ಹೋಗಿ ಬಟ್ಟೆ ಉಟ್ಕೊಂಡು, ತಲೆಗೆ ಹೂವನ್ನು ಇಟ್ಟುಕೊಂಡು, ಬಳೆ ಇಟ್ಟುಕೊಂಡು, ವಿಭೂತಿ ಹಚ್ಕೊಂಡು, ಕುಂಕುಮ ಇಟ್ಟುಕೊಂಡು ಹೊರಗೆ ಬಂದ್ರಿ. ಅವಾಗ ಎಲ್ಲ 56 ರಾಜರ ಮಕ್ಕಳು ನಾನು ನೋಡ್ತಾಳ ಟಿವಿಯಿಂದ ಹೋಗ್ತಾರೆ. ಎಲ್ಲಾ ಕಡೆ ನೋಡಿ ಅಲ್ಲಿ ಲಾಸ್ಟಿಗೆ ಎಲ್ಲಿ ಹೋಗ್ತಾರಂದ್ರೆ ಒಬ್ಬ ಬಡ ರಾಜನ ಮಗ. ತಂದೆ ತಾಯಿ ಕಣ್ಣಿಲ್ಲ, ಅಣ್ಣತಮ್ಮ ಆಸ್ತಿ ಕಸ್ಕೊಂಡಿರ್ತಾರ, ಮೈ ಮೇಲೆ ಅಂಗಿಲ್ಲ, ತಲೆ ಬಿಟ್ಟು ಗಟ್ಟಿರ್ತಾರ, ಬಹಳ ಬಡತನ ಇರ್ತಾರ. ಎಲ್ಲಾ ಕಡೆ ನೋಡಿ ಲಾಸ್ಟಿಗೆ ತಂದೆ ಕರೀತಾರ, ಯಪ್ಪ ಇವ್ರು ಯಾರು ನನಗೆ ಪಸಂದಿಲ್ಲ, ಇವ್ರು ಯಾರು ನನಗೆ ಬೇಡ, ಇವೇನು ಗೊತ್ತಾನಲ್ಲ, ಇವನೇ ನನಗೆ ಪತಿ ಆಗ್ಬೇಕು, ಇವನಿಗೆ ನಾ ಸತಿ ಆಗ್ಬೇಕಂತ ಒಳಗೆ ವಾರಲ್ರಿ. ಅಷ್ಟೊತ್ತಿಗೆ ನಾರದ ಬಂದ. ನಾರದ ಬಂದ ಜ್ಯೋತಿಷ್ಯಗಾರ ಕೈಲಾಸದಾಗ ನಾರದ. ನೀವೆಲ್ಲ ಹೆಂಗೆ ಸವಾಳಿ ಕೆಲಸಕ್ಕೆ ಹೋಗ್ತೀವಿ ಗುರುಗಳ ಹತ್ರ, ಆ ನಾರದ ಬಂದ. ನಾರದ ಬಂದು ಇವನ ಹಣೆ ಬರ ಏನೈತಿ ನೋಡಪ್ಪ, ಇವನ ಹಣೆ ಬರ ಏನೈತಿ ನೋಡಿದ ಸಂದರ್ಭದಾಗ ಗಂಡು ನೋಡಿ ಅವನ ಬಲಗೈ ಹಿಡಿದು ನೋಡಿದ. ಹೆಣ್ಣು ಮಕ್ಕಳು ಎಡಗೈ ಹಿಡಿದು ನೋಡ್ತಾರೆ, ಗಂಡು ಮಕ್ಕಳು ಬಲಗೈ ಹಿಡಿದು ನೋಡ್ತಾರೆ. ಆಯುಷ್ಯ ರೇಖೆ ಹೆಂಗದ, ಅಲ್ಲಿ ನೋಡಿದ ಜನರೇಖೆ ಹೆಂಗದ, ಇಲ್ಲಿ ಮಕ್ಕಳ ರೇಖೆ ಹೆಂಗದ, ಇವೆಲ್ಲವನ್ನು ನೋಡುವ ಹೊತ್ತಾಗ ಆಗ ಆ ರಾಜಕುಮಾರ ಹೇಳಿದ ಮಹಾರಾಜ ಯಾರು? ನಾರದ. ಇವ ಜಾತಿಯಲ್ಲಿ ಒಳ್ಳೆಯವನೇ, ಕುಲದಲ್ಲಿ ಒಳ್ಳೆಯವನೇ, ತಾಯಿ ತಂದೆ ಕಣ್ಣಿಲ್ಲ, ಬಡತನ ಹಾಸಿ ಹೊತ್ಕೊಂಡು ಮಲ್ಕೊಂಡದ, ಅಣ್ಣತಮ್ಮ ಆಸ್ತಿ ಕಸ್ಕೊಂಡಾನ. ಆದ್ರೆ ನಡೆ ಬರ್ದಾಗ ಶೆಡ್ಗೆ ಏನು ಬರ್ತಾಳ ಅಂದ್ರೆ ಲಗ್ನಾಗಿ 3 ದಿವಸಕ್ಕೆ ಇವರು ಮರಣ ಇದ್ದಂತ ಬರ್ದಾಗ ಚಂದ್ರ ಹೇಳಿ ಲಗ್ನ 3 ದಿವಸಕ್ಕೆ ಮರಣ ಇದ್ದಂತ ಬಂದ ಸಂದರ್ಭದಲ್ಲಿ ಅವಾಗ ರಾಜಕುಮಾರ ಹೇಳ್ತಾರೆ ನೋಡಿ, ನಾವರೇ ಲಗ್ನ 3 ದಿವಸಕ್ಕಲ್ಲ, ಲಗ್ನ 11ದಾಗ ನನ್ನ ಬಳ್ಳಿ ತಾಳಿ ಕಟ್ಟಿ ಅಲ್ಲೇ ಸಾಯಲ್ಯಾಕ ಅವನೇ ನನಗೆ ಗಂಡ ಆಗ್ಬೇಕಂತ ಇವರಿಗೆ ಗಲತಿ ಅಂತ ಹಠ ಹಿಡಿದು
ಹೆಣ್ಮ ಪಡೆದು 3 ದಿವಸ ಗಂಡನ ಸಲುವಾಗಿ ಉಪವಾಸ ಕೊಡ್ತಾರೆ. ಅನ್ನ ಬಿಟ್ಟು ನೀರು ಬಿಟ್ಟು ಎಲ್ಲವನ್ನ ಬಿಟ್ಟು ಉಪವಾಸ ಕುಂತ ಸಂದರ್ಭದೊಳಗ ಅದು ಪ್ರಾಣದ ಕಲಿತಿರ್ತದೆ ನೋಡಿ. ಅದಕ್ಕೆ ಬಸವಣ್ಣವರಂತರ ಬಾಳದು ಬಪ್ಪದು ಬಪ್ಪದು ತಪ್ಪದು ಊಟದ ಸಂಗಮ ದೇವ. ಅದೇನು ಹಣೆ ಬರದಾಗ ಗೊತ್ತೈತಿ, ಅದು ತಪ್ಪುವುದಿಲ್ಲ. ಮಣ್ಣೊಬ್ಬನಿ ಮೂಲ ಹೇಳಿದ್ರಿ ಲಗ್ನಾತಿ ಮುಂತಾರ ಹೊಸದಾಗಿ ಏನ್ ಬಂದು ಆಕಿ ಬರೇ 3 ತಿಂಗಳು ಬರೇ ಕುಂಡಿ ಪಲ್ಯ ಮಾಡಿದ್ರಪ್ಪ. ಕುಂಡಿ ಪಲ್ಯ ತಿಂದು ತಿಂದು ಹಲ್ಲು ಹಸೋದಿತ್ತು. ಅವಾಗ ಇವ್ರು ನೋವುಗಳು ಬೇರೆ ಪಲ್ಯ ಬಂದಿಲ್ಲ ಅಂತ ಆಕೆ ಮಾಡಿದೆ. ಆ ಹೆಣ್ಮಗಳು ಏನ್ ಮಾಡಿದ, ನಮ್ಮ ಮಗಳು ಬರೇ ಇಡ್ಲಿ ವಡ ಬರೇ ಕುಡಿಸಬೇಕಂತೇಳಿ ಆಕಿನೂ ಒಂದು ಗಡಿ ಕುಂಡಿ ಪಲ್ಯ ಮಾಡಿದ್ದಾರೆ. ಇಲ್ಲಿ ಕುಂಡಿ ಪಲ್ಯ ಅಲ್ಲಿ ಕುಂಡಿ ಪಲ್ಯ. ಅವಾಗ ಅಲ್ಲಿ ಆರೈಕೆ ಡಾಕ್ಟರ್ ಹತ್ರ ಹೋಗ್ನಂತ್ರಿ ಅಂಗಾಪ ಮಲಗಿಸಿ ಸ್ಟೆಥೋಸ್ಕೋಪ್ ಹಿಡಿದ ಸಾವುಕಾರ ನೀವು ಪತ್ತೆ ಮಾಡ್ಬೇಕ್ರಿ ಅಂತ. ಏನ್ ಪತ್ತೆ ಮಾಡ್ಬೇಕ್ರಿ? 3 ತಿಂಗಳು ಬರೀ ಕುಂಡಿ ಪಲ್ಯ ತಿನ್ಬೇಕಂದ ಡಾಕ್ಟರ್ ಕೈ ಹೋಗಿ ಮಾಡಿದ. ಬಾರದು ಬಪ್ಪದು ಬಪ್ಪದು ತಪ್ಪದು ಊಟದ ಸಂಗಮ ದೇವ. ನೋಡ್ಬೇಕ್ರಿ ಆಯ್ತ ತಿಳ್ಕೊಂಡ ಮದುವೆ ಆದ್ರಿ ಉಪವಾಸ ಕೊಟ್ಟು ಎಲ್ಲ ಮಾಡಿದ್ರು. ಅದು ಕಾಳದ ಕಡ್ಯಾಕಂತು ಎಂದೂ ಕಟ್ಟಿಗೆ ಹೊಡ್ಯಾಕ ಹೋಗ್ಲಾರ ಪಾಟಿಗೆ ತಗೊಂಡ ಅರಣ್ಯಕ್ಕೆ ಹೋಗ್ಬಿಟ್ಟ ನೋಡಿ. ಎಂದೂ ಅಡವಿ ಹೋಗ್ಲಾರ ಕಟ್ಟಿಗೆ ಕಡ್ಯಾಕ ಅಡವಿ ಮಾತ ಈಗಲೂ ಗಂಡ ಹತ್ತಿಲ್ಲ ಬ್ಯಾಡ ಸ್ವಾಮಿ ಬಾ ಅಂದ್ರು ಸಹಿತ ಸಿಡಿಯಾದ ಗಿಡ ಹತ್ತಿಲ್ಲ. ಸಿಡಿಯಾದ ಗಿಡ ಹತ್ತಿ ಮ್ಯಾಲೆ ನೋಡ್ಬೇಕು ಕಟ್ಟಿಗೆ ಕಡಿ ಹೋದ್ನಾಗ ಕಾಮ ಜಾಗ್ತದ್ರಿ ಕೈಯಾಗ ಕೊಟ್ಟು ಕಡ್ಯಾಕಂತದ ತಲಿ ಕಳಗ್ ಮಾಡಿ ಬೀಳ್ತಾನ. ಅವಾಗ ನೋಡ್ಬೇಕು ಅರಣ್ಯದಾಗ ಗಂಡನ ತೊಡಿ ಮೇಲೆ ಹಾಕೊಂಡು ಅಳಕ್ ಚಾಲು ಮಾಡ್ತಾಳ. ಗಂಡನ ಎಡಗಣ್ಣ ಅಲ್ಲಿ ನೋಡ್ಬೇಕು ತೊಡಿ ಮೇಲೆ ಹಾಕೊಂಡು ಅಳಕ್ ಚಾಲು ಮಾಡ್ತಾಳ. ಯಮ ಅಲ್ಲಿ ಹೋಗಿ ನಿಂತಿರ್ತಾನ್ರಿ. ಪಾಣಿನ ಮೇಲೆ ಹಕ್ಕ ಹಿಡ್ಕೊಂಡು ಹುಡುಗ ಹಿಡ್ಕೊಂಡು ಗಂಡನ ಪ್ರಾಣ ಹೋಗ್ಬೇಕು ಅಂತ ನಿಂತಿರ್ತಾಳಲ್ಲ. ಅವಾಗಲ್ಲಿ ಆ ಬಂದು ನೋಡ್ಬೇಕು ಈಗಿನ ಪತಿ ಬರ್ತಾ ಇರ್ತಾರಲ್ಲಿ ಮುಟ್ಟು ತಾಕತ್ ಆಗೋದಿಲ್ಲ. ಪತಿ ಬರ್ತಾ ಸುಲಭನಿ ಮುಟ್ಟು ತಾಕತ್ ಯಮನಿಗೆ ಆಗೋದಿಲ್ಲ. ನಾ ಎಲ್ಲಾ ಕಡೆ ಹೇಳ್ತೀನಿ, ಮಠದ ಸ್ವಾಮಿಗಳು 100 ವರ್ಷ ಒತ್ತಾಟೆ ಕೂತು ತಪಸ್ಸು ಮಾಡುವುದು ಅಷ್ಟೇ. ಒಬ್ಬ ಮಠದ ಸ್ವಾಮಿಗಳು ಒತ್ತಾಟೆ ಕೂತು 100 ವರ್ಷ ತಪಸ್ಸು ಮಾಡುವುದು ಅಷ್ಟೇ. ಒಬ್ಬ ಹೆಣ್ಣುಗಳು ತನ್ನ ದೇಹವನ್ನು ಗಂಡನಿಗೆ ಮೀಸಲಿಡುವುದಷ್ಟೇ. ಗಂಡನಿಗೆ ಮೀಸಲಿಡುವುದು ಒಳ್ಳೆ ತಾಕತ್ತು ಇರ್ತದೆ. ಅಂತ ತಾಕತ್ತು ಆ ಮಹಾತಾಯಿಗೆ ಅಲ್ಲಿ ಬರೋ ತಾಕತ್ತು ಅವನಿಗೆ ಆಗಲಿಲ್ಲ. ಅವ್ ಗಂಟ್ಲ ಒಣಗಿಸ್ತಾಳೆ. ಸ್ವಲ್ಪ ಕುಟುಂಬ ಹತ್ತಿರ್ತದೆ. ಗಂಡ ಹಿಂಗೆ ಕೈ ಮಾಡ್ತಾನೆ, ಅಲ್ಲೇ ಕೆಳಗೆ ಹಾಕ್ತಾಳೆ. ನರ್ಮದಾ ನದಿಗೆ ಹೋಗ್ತಾಳೆ ನೋಡಿ. ಕಾಡು ಬಾರಿ ಏನೇ ಅಂತ ಗೊತ್ತಿದ್ರಿಂದ ನೀವು ಬಟ್ಟೆ ಮಾಡಿಕೊಂಡು ಒಳಗೆ ಇಳಿದ ನೀರು ತರದಾಗ ಗಂಡನ ಪ್ರಾಣ ಒಯ್ದು ಬಿಟ್ಟಿದ್ದ. ಗಂಡನ ಪ್ರಾಣ ಯಮ ಒಯ್ದು ಬಿಟ್ಟಿದ್ರಿ. ಅವಾಗ ನೋಡಿದ್ರು ಯಮ ಬಂದಿದ್ದ ಬೆಣ್ಣ ಹತ್ತಿ ಬಿಡ್ತಾಳ ನೋಡಿ. ಬೆಣ್ಣ ಹತ್ತಿದಾಗ ಯಮ ಅಂತ ಯಮ ಗಂಡ್ಯಾಗ ಬೆಣ್ಣ ಹತ್ತಿಯವ ನನ್ನ ಗಾಂಡಿಯಲ್ಲಿ ಅಲ್ಲಿ ಬರಾಕ್ರೆ ಅಲ್ಲೇ ಗಂಡ ಇಳಿದು ಬಡ್ಯಾಗ ಅದು ದೇಹ ಆತ್ಮ ಬೇಕಲ್ರಿ. ಆತ್ಮ ಬೇಕಲ್ಲ, ಅದು ನನ್ನ ಗಂಡಲ್ಲ ಆತ್ಮ ಬೇಕಂದ ಸಂದರ್ಭದಲ್ಲಿ ಅದಕ್ಕೆ ಒಬ್ಬ ಕವಿ ಏನ್ ಬರೀತಾನ್ರಿ, ಸಾಧು ಸತ್ಪುರುಷರ ಆತ್ಮ ಇರುವುದು ಹೃದಯದಲ್ಲಿ, ಕವಿಯ ಆತ್ಮ ಇರುವುದು ಮೆದುಳಿನಲ್ಲಿ, ಸಂಸಾರಸ್ಥರ ಆತ್ಮ ಇರುವುದು ನಾಲಿಗೆಯಲ್ಲಿ, ಸಂಗೀತಗಾರನ ಆತ್ಮ ಇರುವುದು ಆತನ ಕಂಠದಲ್ಲಿ, ಕಲಾವಿದನ ಆತ್ಮ ಇರುವುದು ಆತನ ಕುಂಚದಲ್ಲಿ, ಶಿಕ್ಷಕನ ಆತ್ಮ ಇರುವುದು ಆತನ ಚಿತ್ರದಲ್ಲಿ, ವಿದ್ಯಾರ್ಥಿ ಆತ್ಮ ಇರುವುದು ಪುಸ್ತಕದಲ್ಲಿ, ಜಾಲಹಳ್ಳಿ ಭಕ್ತರ ಆತ್ಮ ಇರುವುದು ಶಾಂತೇಶ್ವರ ಹೃದಯದಲ್ಲಿ. ಆತ್ಮ ತಗೊಂಡು ಹೋಗಿ ಬಿಟ್ಟಿದ್ದ ಬೆಣ್ಣ ಹತ್ತೇನೋ ಅವ ಅಂದ ಯಮ ನಿನಗೆ ಬೇಕಾದ್ರೆ 3 ವರ ಕೊಡ್ತೀನಿ, ನನ್ನ ಗಂಡನ ಕೊಡಾಗಿಲ್ಲ. ನಾವು ಸಾಕಂದಾಗಿ ನನಗೆ 3 ವರ ಕೊಟ್ಬಿಟ್ಟು ನಾವು ಹೊಳೆಯಾಗಿ ನನ್ನ ಕುಳಿ ಮೊದಲೇದು ಏನ್ ಬೇಕು ಹೇಳು. ನನ್ನ ಅತ್ತಿ ಮಾವನ ಆಸ್ತಿ ಅಂತಂದು ಕಸ್ಕೊಂಡ ಹೊರಗೆ ಹೋಗಿ ಬಡಿತಾರೆ. ಬರೇ ಆಸ್ತಿ ಬರಂಗ ಮಾಡೋದು ಕೂಲೆ ತಥಾಸ್ತು ಬರ್ತೈತಿ ಹೋಗು. ತಥಾಸ್ತು ಬರ್ತೈತಿ ಹೋಗ್ಬೇಕಂದ ಸಂದರ್ಭದೊಳಗೆ ನೋಡಿ ಇಂದ್ರನ ಸೋದು ಮತ್ತೆ ಮುಂದೆ ಹಾಕೋ ಇನ್ನೊಂದು ವರ ಏನ್ ಬೇಕು ಕೇಳವ. ನನ್ನ ಅತ್ತಿ ಮಾವು ಕಣ್ಣಿಲ್ಲ, ರೊಟ್ಟಿ ಅವರು ಪಲ್ಯ ಅವರು ಕಾಣೋದು ಅದಿಟ್ಟು ಕಾರಣ ಮಾಡು. ನೋಡಿ ಇವತ್ತು ಶಿಸ್ತಾರೆ. ನನ್ನ ಅತ್ತಿ ಮಾವು ಕಣ್ಣು ಹೊರಗೆ ಮಾಡೋದು ತಥಾಸ್ತು ಅಲ್ಲ. ಇನ್ನೇನು ಎಮ್ಮೋ ಒಂದ ಮಾರು ಉಳಿದತ್ತು ನೋಡ್ಯವ. ಇನ್ನೇನು ಎಮ್ಮೋ ಒಂದ ಮಾರು ಉಳಿದತ್ತು. ಅವಾಗ ಕಾಲ ಮುಚ್ಚೋದಿನ ಇನ್ನೊಂದು ವರ ಏನ್ ಬೇಕು ಕೇಳೋದು ಕೂಲೆ ಅದು ಔಷಧದಾಗ ಏನ ಅಂದ್ಬಿಟ್ರಿ. ಆಯ್ತು 2 ವರ ಕೊಡ್ತೀರಿ. ಇನ್ನೊಂದು ವರ ಏನಂದ್ರೆ ನನ್ನ ಅತ್ತಿ ಮಾವ ಕೂತ್ಕೊಂಡು ಆಡ್ಸಕ
ಆಕೈತೆ ಹೋಗೋದು ಅಕ್ಕೈ ಹೋಗು ಅಂದಾಗ ಬಾಗಲ ಹಾಕೊಂಡ ಕಾಣಿಸಿ ಬಾಗಲ ಹೋಗುದು ನೋಡು ಮತ್ತೆ ಬಂದೆ ತಾಯಿದವ ಏನ್ ದಿನ ಮಾಡ್ತಾರೆ ಮ್ಯಾಲೆ ಕೂತ್ಕೊಂಡು ಅಂದಕ್ಕೆ ಕೈಲಾಸ ಅಲ್ಲಿ ಹೋಯಮ್ಮ ಮೊದಲೇ ಹೊರೆಯಲ್ಲಿ ಕೊಟ್ಟಿ ಅತ್ತಿ ಮಾಮನ ಅಣ್ತಂದ್ರು ಆಸ್ತಿ ಕಸ್ಕೊಂಡ ಬರುವಂಗ ಮಾಡೋದಕ್ಕೂ ತಥಾಸ್ತು ಅಂದಿ ಅತ್ತಿ ಮಾವನ ಕಣ್ಣು ಹೋಗ್ಯಾವ ಹೊರಗೆ ಮಾಡೋದಕ್ಕೂ ತಥಾಸ್ತು ಅಂದಿ ಅತ್ತಿ ಮಾವ ಕುತ್ಕೊಂಡು ಆಡ್ಸಕ್ ನನ್ನ ಹೊಟ್ಟಿಗೆ ಒಂದು ಗಂಡು ಹುಟ್ಟಾಗ ಮಾಡೋದಕ್ಕೂ ತಥಾಸ್ತು ಅಂದಿ ಗಾಂಡಿಲ್ಲ ಎದರಿಂದ ಹಣ್ಣಿ ಹೋಗ್ಬೇಕಾಗ ಗಂಡಿಲ್ಲ ಎದರಿಂದ ಹಣ್ಣಿ ಹೋಗ್ಬೇಕಾಗ ಅವನು ಬಿಡ್ತೀವಿ ನಡಗಾಕಲ್ಲ ಇವ ಯಾರ ಮುಂದೆ ಹೇಳಬೇಡ ಯಾರ ಮುಂದೆ ಹೇಳಬೇಡ ಇನ್ನು ಗಂಡನ ಪ್ರಾಣ ಒಯ್ದು ನೀನೇನು ನೂರು ವರ್ಷ ಬದುಕಂತ ಕೊಟ್ಟ ತಗೊಂಡು ಬಂದಳು ಜಾಲಿಗಳು ಬಡ್ಡ್ಯಾಗ ಮಲಗಿರ್ತಲ್ಲ ಅದ್ರ ಮ್ಯಾಗ ಏತ್ಗಳು ಊರು ಕೊಂಡ ಮಂತ್ರ ಜಪಿಸಲು ಹಣಿ ಮ್ಯಾಗ ಹಸ್ತ ಇಟ್ಟ ಏಳ್ಬಿಡಿ ಬಗೆಗೆ ಅವು ಎಷ್ಟೊಂದು ಮಲಗಿದ್ರಂದಾಗ ಮಲಗಿದ ಗಂಡ ಹೆಂಗೆ ಅದ್ಕೊಂಡ್ಬಿಡ್ತಾನ ಸತ್ತ ಗಂಡರು ಈ ತಾಯಿಯಾಗಿ ಸತಿ ಸಾವಿತ್ರಿ ಪತಿ ಸತ್ಯವಾದ ಇತಿಹಾಸಗಳು ಉಳ್ಕೊಂಡು ಇವರು ಮಹಾನ್ ಪತಿವ್ರತ ಸ್ತ್ರೀಯಲ್ಲಿ ಇವರು ಮಹಾಪತಿವ್ರತಕ್ಕೆ ಬರೀತಾರೆ ನೋಡಿ ಬರೇ ಪತಿವ್ರತ ಬೇರೆ ಮಹಾಪತಿವ್ರತ ಬೇರೆ ಬರೇ ಪತಿವ್ರತ ಅಂದ್ರೆ ಯಾರಿ ಮಹಾಪತಿವ್ರತ ನೀವು ಗೊತ್ತಾ ಬರೇ ಪತಿವ್ರತ ಅಂದ್ರೆ ಸುಮಾರು 40 ವರ್ಷದಿಂದ ಈ ಬ್ಯಾಕೆಟ್ ಹೊರಗೆ ಟಿವಿ ಬಂದವೆ ಎಲ್ಲರ ಮನೆಯಾಗ 6 ತಾಸು ಲೈನ್ ಕೊಡ್ತಿದ್ದ ಆಕಿ ಹೊಸದಾಗಿ ಲಗ್ನ ಆಗಿತ್ತಂದು ಅಪ್ಪನ ಮಗಳಾಗಿದ್ದ ಮತ್ತ ಇವು ಧಾರಾವಾಹಿ ಒಂದ್ರಿಂದ ಒಂದು ಹತ್ತಾವು ಅದಕ್ಕೆ ಬಾಡ ಅನ್ನೋದ ಬುದ್ಧಿ ತಗೊಂಡ್ರ ನಾ ಹೋಗಿ ಹೊಲ ಬೆಳೆ ಹೋಗಿದ್ರ ಕೂಡಲೇ ಆಯ್ತು ಅಂತ ತಿಳ್ಕೊಂಡು ನಾವು ಏನ್ ಮಾಡ್ಬಿಟ್ಟು ನಾವು ಬೆಳೆಕ್ ಹೋಗ್ಯಾವಿ ಈಗ ಒಂದ್ರಿಂದ ಒಂದು ಧಾರಾವಾಹಿ ಅನ್ನೋದು ನೋಡಕ್ ಹಚ್ಚಾಡ್ರಿ ಎಷ್ಟು ತರ ಕರೆಂಟ್ ಅವತ್ತು ದಿವಸ ಯಾರೋ ಬರೋದು ಸಹಾಯ ತಿಳ್ಕೊಂಡು ಬಾಡ ತೆಗಿ ಗಂಟೆ ಬಿಟ್ಟೋದು ಬಿಟ್ಟ ಎರಡು ತೆಗೆದು ಕೂಡಲೇ ಈಗ ಗಾವಾಗಿ ಬೇಕು ಬಾಂಡು ಮೊದಲು ಹುಣ್ಣು ಬಾಲ್ಕೊಂಡು ಹೊಡಿತಾನೆ ಏನ್ ಮಾಡೋದು ತಿಳ್ಕೊಂಡು ಬಹಳ ಜಾಣದೊಳಗೆ ಇಷ್ಟ ಹಿಟ್ಟು ಕಟ್ಕೋತಾಳೆ ಇಷ್ಟ ಬದನೆಕಾಯಿ ಕಟ್ಕೋತಾಳೆ ಒಂದು 5 ಮೆಣಸಿನಕಾಯಿ ಕಟ್ಕೋತಾಳೆ ಒಂದು ಕ್ಯಾನ್ ನೀರು ತಗೋತಾಳೆ ತಲೆ ಮ್ಯಾಗ ಇಟ್ಕೊಂಡು ಹೋಗಿ ಬಿಡ್ತಾಳೆ ತಲೆ ಮ್ಯಾಗ ಇಟ್ಕೊಂಡು ಆದಾಗ ನೋಡ್ರಿ ಗಂಡು ಬಾಟ್ ಕಳಿಸ್ತಿರ್ತಲ್ರಿ ಬಾರಕ್ಕೆ ಬಾಂಡ್ 3ಕ್ಕೆ ಬಂದಿ ಎಲ್ಲ ತಗೊಂಡು ಬರ್ಕೊಂಡು ತಗೊಂಡ ಹೊಡೆದು ಬಿಟ್ಟ ಏನು ಹೆಣ್ಮಗಳು ನನ್ನಂತ ಪ್ರತಿಯೊಂದ ಶಿರೋಮಣಿ ಹೊಡೆದಿ ಅಂದ್ರೆ ರೊಟ್ಟಿ ಹೋಗಿ ಹಿಟ್ಟಾಗಲಿ ಅಂದ್ಬಿಟ್ರು ಆಮೇಲೆ ಪಲ್ಯ ಹೋಗಿ ಬದನೆಕಾಯಿ ಆಗಲಿ ಕಾಳು ಹೋಗಿ ಮೆಣಸಿನಕಾಯಿ ಆಗಲಿ ಸಾರು ಹೋಗಿ ನೀರು ಹಾಕಿದ್ರು ಬೆಟ್ಟಂದು ಹಳ್ಳಿ ಹೊರಕಂತೀವಿ ಅದು ಬೀಚ್ ನೋಡ್ತೈತಿ ಅಂದಾಗ ಇರ್ತದೆ ಅವ ಓಡಿ ಬಂದಕ್ಕೆ ದುಡ್ಡು ಸಾಕ್ತಾನ ಹಾಕಿ ನಿನ್ನಂತ ಪ್ರತಿಯೊಂದ ಯಾರೂ ಇಲ್ಲ ಚಪ್ಪಾಳೆ ಹೊಡಿತು ನೋಡಿ ಇದು ಬರೇ ಪ್ರತಿವೃತ್ತ ಇವರು ಮಹಾಪತಿವ್ರತರಿಗೆ ಸಪ್ತದ ಬದುಕಿಸ್ತಿದ್ರು ನಮಗಿದ್ರು ಚಿಲಿಸ್ತಾ ಇದ್ರು ವರಡನ್ನ ಹೇಳ್ತಾ ಇದ್ರು ಅಂತ ಗುರು ಶಕ್ತಿ ಇತ್ತು ಅದಕ್ಕೆ ಇರ್ತಕ್ಕಂತ ಗುರುಗಳು ಆಯ್ತು ತಿಳ್ಕೊಂಡು ಕನ್ಯಾ ನೋಡಕ್ ಹೋಗ್ತಾರೆ ಈಗೆಲ್ಲ ಆಗಿನ ಕಾಲಕ್ಕೆ ಒಂದು ವೈಭವ ಇತ್ತು ಎತ್ತಿನ ಗಾಡಿ ಮೇಲೆ ಈಗ ಏನ್ರ ಇಲ್ಲಿ ಬರೀ ಹಿರಿಯರಾಗ ತಗೊಂಡ ಕೊಲಿ 4 ಹುಡುಗರು ಹೋಗ್ತಾವು ಬಾಯಾಗ ಸ್ಟಾರ್ಟ್ ಹಾಕೋದು ಆಮ್ ತಿರ್ತಿರ್ತಾವು ಬೀಗರು ಮನೆಗೆ ಓಡ್ತಾವು ಒಳಗೆ ಹೋಗಿ ಉಂಡ್ತಾವು ಅಕ್ಕಿ ಕನ್ಯಾ ಬರ್ತಾಳ ಮತ್ತೆ ಅಕ್ಕಿ ನೋಡಪ್ಪ ಇಲ್ಲಿ ಫ್ಯಾಷನ್ ಕಾಲದಲ್ಲಿ ಹೊರಗೆ ಬೇರೆ ಗೊತ್ತಾಗಿ ನೋಡ ಕುರ್ಚರ್ನ ಕಾಲ ಸ್ವಲ್ಪ ಕುಂತಾಳ ಅವನು ಏನಂದ್ರು ಹಿರಿಯರ ಮಾತ್ರ ಬೇರೆ ಅಲ್ರಿ ಲೇ ನಿನ್ನ ಮಾತ್ರ ಸ್ವಲ್ಪ ಆಡವ್ ನೀನು ಅವ್ ಯಾರು ಮಾತಾಡ್ಸೋದು ಬೇಡ ಅಂದ್ಬಿಟ್ಟು ಇದು ಹುಚ್ಚಿ ಅನ್ನೋದು ನಿನ್ನ ಹೆಸರು ಏನು ತಂಗಿ ಅಂದ ಅಕ್ಕಿ ಅಂದ್ರು ನನ್ನ ಹೆಸರು ಮಗ ಐತ್ರಿ ಅಣ್ಣ ಅಂದ ಎಷ್ಟು ಮಂದಿ ಅಣ್ತಂದ್ರು ಅಂತ ಕೇಳ್ದ ಇಲ್ಲಿವರೆಗೆ 3 ಇದ್ರಿ ಅಣ್ಣ ನೀನ್ ಹಿಡ್ಕೊಂಡು 4 ಏನ್ ಮಾತಾಡ್ಬೇಕು ಹಿರಿಯರು ಹಾಕ್ಬೇಕಂತಾರೆ ಹಿರಿಯರು ಬೇಕು ಅದಕ್ಕೆ ಹಿರಿಯರಂತ ನೋಡಿ ಏನ್ ಕೇಳ್ಸಂಗಿಲ್ಲ ಹಿರಿಯರ್ 4 ಮಂದಿ ಕರ್ಕೊಂಡು ಹೋಗ್ತಾರೆ ಒಪ್ಪಿಟ್ಟು ಊಟ ಮಾಡ್ತಾರೆ ಅದನ್ನ ಕಾಲ ಒಪ್ಪಿಟ್ಟು ಕೊಡ್ತಿದ್ದೇವ ಈಗ ನೀವು ಜಾನ್ರಾಗಿ ಬೀಲ್ ಬೇಕಾದ ಸಿಮೆಂಟ್ ಮೇಲೆ ಒಂದು ಕಪ್ ಚಾ 2 ಸಿಕ್ಕ ನಡಿ ಹಟ್ಟುಂಬ ಕೊಡ್ತಿದ್ರೆ ಊಟ ಹೌದ್ರಿ ಇವ್ರು ಏನ್ ಕೇಳ್ತಾರೆ ನಿನ್ನ ಹೆಸರು ಏನೋ ಅಂತ ಕೇಳ್ಬೋದು ನಿನ್ನ ಹೆಸರು ಏನೋ ಅಂತ ಕೂಡಲೇ ಹೇಳ್ತಾಳ ಮಲ್ಲಮ್ಮ ಅಂತ ಹೇಳ್ತಾಳ ಮಲ್ಲಮ್ಮ ಅಂತ ಹೇಳಿದ ಕೂಡಲೇ ಅವಾಗ ಊರಾಗ ಇನ್ನು ನಾನು ಹೋಗಿದ್ದೆ ಏನ್ ಮಾತಾಡ್ಸಾಕಿದ್ರು ಆ ಹುಡುಗರು ಏನೋ ಮಾತಾಡೋದು ಕೂಡಲೇ ಅವಾಗ ಎಲ್ಲ ಹೆಸರು ಆಗ್ತಂಗೆ ಮಂದಿ ಕೇಳಿದ್ರೆ ನನ್ನ ಒಬ್ಬಟ್ಟಿನ ಹಾಕಿ 5 ಮಂದಿ ಹಾಕಿ ನನ್ನ ಆಗಂದಿ ನನ್ನ ಹೆಸರು ಕೇಳೋದು
ಕೇಳು, ನನ್ನ ಗುರುಗಳು ಯಾರು ಕೇಳು, ನನ್ನ ದೇವ್ರು ಯಾವ್ದು ಕೇಳು, ದಾನ ಧರ್ಮ ಮಾಡ್ತಿಲ್ಲ ಕೇಳು, ಬರೀ ಅಪ್ಪಷ್ಟು ಅಪ್ಪ ಅವನ ಹೆಸರು ಬಂದಿಲ್ಲ ಬೈದ್ರೆ ಹೇಳ್ತೀರ ಕೂಡಲೇ ಅದಕ್ಕೆ ಓಡಿ ಅದಕ್ಕೆ ಇವತ್ತು ಕನ್ಯಾ ನೋಡ್ಬೇಕು ನೋಡಬಾರ್ದು ಅಂತಂದ್ರೆ ಬಹಳ ಶೋಧ ಮಾಡಬಾರ್ದು. ಅದಕ್ಕೆ ಅಲ್ಲಿ ಗುರುಗಳಲ್ಲಿ ಏನ್ ಮಾಡ್ತಾರೆ, ಎಲ್ಲಾ ಕಡೆ ಹೋಗಿ ಶೋಧ ಮಾಡಿದಾಗ ಏನಾಗ್ತದೆ ನೋಡ್ಬೇಕಾಗಿರ್ತಕ್ಕಂಥ ಇಲ್ಕಲ್ ತಾಲೂಕ, ಆ ಇಲ್ಕಲ್ನಾಗ ನೋಡ್ಬೇಕಾದ್ರೆ ಮಣಿತನದ ಅಣ್ಣಯ್ಯ ಕನ್ಯಾ ತೆಗಿತಾರೆ ಗಂಗಮ್ಮನ ಗಟ್ಟಿ ಮಾಡ್ಬೇಕಾದ್ರೆ ವಿಚಾರ ಪಾಸ್ ಮಾಡ್ತಾರೆ. ಮತ್ತು ಸಣ್ಣವರಿಗೆ ಜಾಲಿ ಹಾಡ ಬರ್ತಾರೆ, ನಿಮ್ಗೆ ಜಾಲಿ ಹಾಡಕ್ಕೆ ಶಿವಾನಂದ ಗವಾಯಿ ಬರ್ತಾರೆ ನೋಡಿ ಹಾಡಾಗ. ಆ ಊರು ಜಾಲಿಯಾಳ ಗ್ರಾಮದ ರೋಣ ತಾಲೂಕ ಬಡಗನೂರು ಮಣಿತನ ಅಲ್ಲೆಲ್ಲ ಪಾಸ್ ಮಾಡಿ ಕೂಡಲೇ ಅತ್ತಿ ಮಾವ ಅಂತಾರೆ. ಬಹಳ ಕಪ್ಪದಪ್ಪ ನಮ್ಮ ಮಕ್ಕಳು ಕಪ್ಪದ ಕೆಂಪನ್ನು ನೋಡಿದ ಕೂಡಲೇ ಹುಚ್ಚಿ ಆ ಬಣ್ಣ ತಗೊಂಡು ಏನ್ ಮಾಡ್ತೀವಿ, ಗುಣ ನೋಡಬೇಕು. ಬಣ್ಣ ತಗೊಂಡು ಏನ್ ಮಾಡ್ತೀವಿ, ಗುಣ ನೋಡ್ಬೇಕು. ಒಟ್ಟಾಗಿ ಅದಕ್ಕೆ ಇವತ್ತು ಆಸ್ತಿ ಎಷ್ಟೈತೆ ಅಂತ ಕೇಳಬಾರ್ದು. ಅವ್ರ ಹೆಣ್ಣವ್ರ ಆಸ್ತಿ ತಗೊಂಡು ಏನ್ ಮಾಡ್ತೀನಿ, ಅವ್ರ ಹೊಲ ಮನೆ ತಗೊಂಡು ಏನ್ ಮಾಡ್ತೀವಿ, ಸಂಸ್ಕಾರವನ್ನು ಕೊಡಬೇಕು. ಸಂಸಾರ ಮಾಡಕ್ಕೆ ಸಂಸ್ಕಾರವನ್ನು ಕೊಡಬೇಕು. ಒಟ್ಟಾಗ ಸಂಪತ್ತು ಉಳ್ಳವರು ಬೇಡ, ಹೇಳ್ತಾರೆ ಕಪ್ಪ ಹೆಂಡತಿ ಎಂದು ಮನದಿ ಮರುಗಲು ಬೇಡ, ಕಪ್ಪ ಹೆಂಡತಿ ಎಂದು ಮನದಿ ಮರುಗಲು ಬೇಡ, ನೀರಲ್ಲ ಹಣ್ಣ ಬರುಗಪ್ಪ, ನೀರಲ್ಲ ಹಣ್ಣ ಬರುಗಪ್ಪ, ತಮ್ಮಯ್ಯ ತಿಂದ ನೋಡಿದರೆ ರುಚಿ ಬಾಳ, ತಿಂದ ನೋಡಿದರೆ ರುಚಿ ಬಾಳ. ಯಾಕಂದ್ರೆ ಆದ್ರೆ ಇಂಥವು ಅವ್ರು ಆಯುರ್ವೇದ ಔಷಧ ನೋಡಿ ಶುಗರ್ ಇದ್ದವ್ರು ಹಾಕ್ತಿದ್ರೆ ಶುಗರ್ ಕಡಿಮೆ ಆಗ್ತೈತೆ ನೋಡಿ. ಕಪ್ಪ ಹೆಂಡತಿ ಎಂದು ಮನದಿ ಬರಲು ಬೇಡ, ನೀರಲ್ಲ ಹಣ್ಣ ಬರುಗಪ್ಪ, ಆಗ ತಿಂದ ನೋಡಿದ್ರೆ ಬಹಳ ರುಚಿ ಅಂತ ಹೇಳ್ತಾರೆ. ಮುಂದೊಂದು ಮಾತು ಹೇಳ್ತಾರೆ, ಯಾವ್ದು ತಪ್ಪಬೇಡಿ. ಕೆಂಪ ಹೆಂಡತಿ ಎಂದು ಮನದಿ ಹಿಕ್ಕಲು ಬೇಡ, ಕೆಂಪ ಹೆಂಡತಿ ಎಂದು ಮನದಿ ಹಿಕ್ಕಲು ಬೇಡ, ಹತ್ತಿಯ ಹಣ್ಣ ಬರುಗಂಬ, ಹತ್ತಿಯ ಹಣ್ಣ ಬರುಗಪ್ಪ, ತಮ್ಮಯ್ಯ ಒಳದ ನೋಡಿದರೆ ಗುಣಬಾ. ಅಂದ್ರೆ ಕೈ ಏನ್ ಅಂದ್ರೆ ನಿಮ್ಗೆ ಎಂತ ತ್ಯಾಗ ಇದೆ, ನಿಮ್ಗೆ ಎಂತ ತ್ಯಾಗ. ನೀವು ಅವನ ಆಸ್ತಿ ಕೇಳಂಗಿಲ್ಲ, ಆಗೋದು ಯಾರು ಕೇಳಂದ್ರಿ, ನಿನಗೆ ಆಸ್ತಿ ನೀವು ನನ್ನ ಹೆಸರು ಹಂಚು ಹಾಕಿರಂತ ಯಾರು ಕೇಳಂಗಿಲ್ಲ. ಹೆಣ್ಮಕ್ಳು ಹೌದಲ್ಲಿ ನನಗೆ ಹೊಲ ಹಂಚು, ನನಗೆ ಮನಿ ಹಂಚು, ಟ್ರ್ಯಾಕ್ಟರ್ ಹಂಚು, ಕೊಟ್ಟು ಅಂತಾರ. ವರ ಹೆಂಗದ, ವರ ಒಂದು ಚಲೋ ಇದ್ರೆ ಸಾಕು. ಇಲ್ಲೇ ಒಂದು ಅದೇ ರೋಣ ತಾಲೂಕಿನ ಒಂದು ಸಂಖ್ಯೆ ಬರೀತಾನೆ ಕವಿ. ನಾವೇ ಸಾವಿತ್ರಿ ಹೇಳಿದಲ್ಲ, ಬಡಿಗೆ ಸಾವಿತ್ರ ಅಂತ ತಿಳ್ಕೊಂಡು ಬಡಿಗೆ ಹುಡುಗಿಯನ್ನ ಗಟ್ಟಿ ಮಾಡ್ಯಾರಿ. ಮುಂದ ಕಾರ್ತಿಕದಾಗ ಲಗ್ನ ಇಟ್ಕೊಂಡಾರ. ಆ ಸಂದರ್ಭದಲ್ಲಿ ಏನಾಗಿದ್ರಿ, ಈ ಜ್ವಾಳದ ವಿಷಯ ಬಂದವಲ್ಲ, ಜ್ವಾಳದ ತಲೆ ಈಗ ನೋಡಿ, ಈ ಮೊಬೈಲ್ ಬಂದವ್ರಿ, ಎಲ್ಲ ಹೊರಸು ಮೊಬೈಲ್, ಹಲೋ ಹಾಯ್ ವಾಡಿ ಹಾಯ್ ಎಲ್ಲ ಬಂದವ್ರಿ. ಆ ಮೊಬೈಲ್ ಹಿಡ್ಕೊಂಡು ತಲೆ ಒತ್ತಾಗತ್ತಾನ, ಅದು ಚಿತ್ತ ಈ ಕಡೆ ಹೋಗೈತಿ, ಅದು ಕೈ ಒಳಗೆ ಹೋಗೈತಿ, ಅದು ಇಲ್ಲಿಂದ ನನ್ನ ಕೈ ಕತ್ತರಿಸ್ಕೊಂಡ್ಬಿಟ್ಟೈತಿ. ಅಷ್ಟು ವಿಷಯ ನೋಡ್ರಿ, ಅವು ಆಯ್ಲಿಗಳು ಇರ್ತಾವ, ಕತ್ತರಿಸ್ಕೊಂಡ್ಬಿಟ್ಟೈತಿ. ಮತ್ತು ಮುಂದೆ ಏನ್ ಮಾಡೋದ, ವಿರುದ್ಧ ದವಾಖಾನೆ ಪಾದ. ಅವಾಗ ಸಾವಿತ್ರಿ ತಾಯಿ ತಂದೆ ಸುದ್ದಿ ಕೊಡ್ತಾರೆ. ಸಾವಿತ್ರಿ ಹೇಳ್ತಾನ, ಏ ಮಗಳ ಅವ್ನು ಮರ್ತುಂಡು ಕೈ ಮಂಡಾತ, ಕೈ ಮುರಿದು ಅವ್ನು ಮರ್ತುಂಡು ಮತ್ತೊಂದು ಬೇರೆ ಕಡೆ ನೋಡೋಣ ಕೂಡಲೇ, ಇಲ್ಲಪ್ಪ ನಾ ಅವನ್ನೇ ಹಾಕ್ತೇನೆ. ಏನು ಹುಚ್ಚಲಿ ನೀನು, ಏನು ಹುಚ್ಚಲಿ ನೀನು, ಕೈ ಮಂಡಾದ ತಗೊಂಡು ಏನ್ ಮಾಡ್ತೀವಿ ಅಂದಾಗ ಆ ಸಾವಿತ್ರಿ ಮಗಳು ಬಡಿಗೆ ಹುಡುಗಿ ಹೇಳ್ತಾರೆ, ಈಗ ಗಟ್ಟಿ ಆಗ್ಯದ, ಈ ಕೈ ಮುರಿದ ಅವನು ಬಿಡ ಅಂತೀವಿ. ಅಕಸ್ಮಾತ್ ಲಗ್ನ ತಾಳಿ ಕಟ್ಟಿದಾಗ ಕೈ ಮುರಿದ ಬಿಡ ಅಂತಿದ್ದೆ, ನಾವು ಕೈ ಮುರಿದು ಬಿಡ ಅಂತಿದ್ದಿಲ್ಲ. ನನ್ನ ಮನಸ್ಸು ಅವನಿಗೈತಿ, ಕೈ ಮುರಿದು ಸಹಿತ ಅವನು ಬಿಡಲಾಗಿ ಸಂಸಾರ ಮಾಡೋದ್ರಿಂದ ಛಲ ಬೇಕು ಶರಣಂಗೆ. ನೋಡಿ ಛಲ ಬೇಕಂತ